ನಿರಾಕರಿಸಿದ್ಲು ಅನ್ನೋ ಒಂದೇ ಕಾರಣಕ್ಕೆ ಸಿನಿಮಾ ಸ್ಟೈಲ್ನಲ್ಲಿ ಯುವತಿಯನ್ನ ಕಿಡ್ನಾಪ್ ಮಾಡಿದ ಕಿರಾತಕ ಕೊನೆಗೆ ಚಲಿಸುವ ಕಾರಿನಲ್ಲೇ ಬಾಂಬ್ ಸ್ಫೋಟಿಸಿ ಭಸ್ಮವಾಗಿದ್ದಾನೆ. ಅದೃಷ್ಟವಶಾತ್ ಪ್ರೇಯಸಿ ಮತ್ತು ಕಾರು ಚಾಲಕ ಬಚಾವಾಗಿದ್ದಾರೆ. ತುಮಕೂರಿನಲ್ಲಿ ನಡೆದ ಈ ಹೈಡ್ರಾಮಾದ ಕ್ರೈಮ್ ಕಹಾನಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಅಷ್ಟಕ್ಕೂ ಏನಿದು ಬಾಂಬರ್ ಲವರ್ ಕಹಾನಿ? ಅದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಪ್ರೇಯಸಿಗಾಗಿ ಕಾರಿನಲ್ಲೇ ಬಾಂಬ್ ಸ್ಫೋಟಿಸಿದ ಭಗ್ನ ಪ್ರೇಮಿ, ಪ್ರಿಯಕರ ಸಜೀವ ದಹನ, ಸಿನಿಮಿಯ ರೀತಿಯಲ್ಲಿ ಬದುಕಿದ ಯುವತಿ. ದಗದಗನೆ ಒತ್ತಿ ಉರಿಯುತ್ತಿರುವ ಕಾರಿನೊಳಗೆ ಸುಟ್ಟು ಕರಕಲಾಗಿರೋ ದೇಹ, ಈ ರಕ್ತಸಿಕ್ತ ಮತ್ತು ಭೀಕರ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಜೋಗಿಹಳ್ಳಿ ರಾಷ್ಟ್ರೀಯ ಹೆದ್ದಾರಿ. ಬೆಂಗಳೂರಿನಿಂದ ಅಂಕೋಲಾಗೆ ಬಾಡಿಗೆ ಕಾರಿನಲ್ಲಿ ಚಲಿಸುತ್ತಿದ್ದ ಕಾರೊಂದು ಏಕಾಏಕಿ ಸ್ಫೋಟಗೊಂಡಿದೆ. ಬ್ಲಾಸ್ಟ್ನ ತೀವ್ರತೆಗೆ ಕಾರಿನಲ್ಲಿದ್ದ 30 ವರ್ಷದ ನಾಗೇಂದ್ರ ಸಜೀವವಾಗಿ ದಹನವಾಗಿದ್ದಾನೆ. ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ನಾಗೇಂದ್ರ ಹಾಗೂ ರಮ್ಯಾ ಕಳೆದ ಹಲವು ವರ್ಷಗಳಿಂದ ಪ್ರೀತಿಸುತ್ತಿದ್ರು. ಬೆಂಗಳೂರಿನ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ರಮ್ಯಾ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ರೆ ನಾಗೇಂದ್ರ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ. ಆದರೆ ಇತ್ತೀಚೆಗೆ ಮದುವೆ ವಿಚಾರದಲ್ಲಿ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಮೂಡಿ ರಮ್ಯಾ ಮದುವೆಯನ್ನು ನಿರಾಕರಿಸಿದ್ದಾಳೆ. ಇದೇ ಕೋಪದಲ್ಲಿ ನಾಗೇಂದ್ರ ಬೆಂಗಳೂರಿನಲ್ಲಿದ್ದ ರಮ್ಯಾಳನ್ನು ಬಲವಂತವಾಗಿ ಬಾಡಿಗೆ ಕಾರಿನಲ್ಲಿ ಅಂಕೋಲಾಗೆ ಕರೆದೊಯ್ದಿದ್ದಾನೆ. ಅಂಕೋಲಾದ ಕಡೆ ಕಾರು ಒಟ್ಟಾಗಲೇ ಜಗಳ ಶುರು. ರಮ್ಯಾಗೆ ಬಾಂಬ್ ತೋರಿಸಿ ನಾಗೇಂದ್ರ ಚೀರಾಟ ಕೂಗಾಟ. ಕಾರು ಬೆಂಗಳೂರಿನಿಂದ ಅಂಕೋಲಾದ ಹೆಬ್ಬೂಲು ಗ್ರಾಮದ ಕಡೆಗೆ ಹೊರಡುತ್ತಿದ್ದಂತೆ ರಮ್ಯಾ ಮತ್ತು ನಾಗೇಂದ್ರ ನಡುವೆ ರಸ್ತೆಯುದ್ದಕ್ಕೂ ಜಗಳ ನಡೆದಿದೆ. ನಿನ್ನನ್ನು ಸಾಯಿಸಿ ನಾನು ಸಾಯುತ್ತೇನೆ ಎಂದು ನಾಗೇಂದ್ರ ಮೊದಲೇ ಪ್ಲಾನ್ ಮಾಡಿ ತಂದಿದ್ದ ಬಾಂಬ್ ತೋರಿಸಿ ಮುರುಗನಂತೆ ಅರಚಾಡಿದ್ದಾನೆ. ಶಿರಾ ತಾಲೂಕಿನ ಜೋಗಿಹಳ್ಳಿ ಬಳಿ ಬರುತ್ತಿದ್ದಂತೆ ನಾಗೇಂದ್ರ ತನ್ನ ಬಳಿ ಇದ್ದ ಚಾಕುವಿನಿಂದ ರಮ್ಯಾಳ ತಲೆ ಹಾಗೂ ಎಡಗೈಗೆ ಇರಿದಿದ್ದಾನೆ. ಇದನ್ನೆಲ್ಲ ನೋಡ್ತಿದ್ದಂತೆ ಕಾರು ಚಾಲಕ ಕಾರನ್ನ ಸೈಡ್ಗೆ ಹಾಕಿದ್ದಾನೆ. ತೀವ್ರ ರಕ್ತಸ್ರಾವವಾಗಿ ಗಾಬರಿಗೊಂಡ ರಮ್ಯಾ ಕಾರಿನಿಂದ ಜಿಗಿದಿದ್ದಾಳೆ. ಈ ವೇಳೆ ಸೈಕೋ ನಾಗೇಂದ್ರ ಕಾರ್ ಲಾಕ್ ಮಾಡಿಕೊಂಡು ಬಾಂಬ್ನ ಸ್ಫೋಟಿಸಿಕೊಂಡಿದ್ದಾನೆ. ಬೆಂಗಳೂರಿಂದ 11:30 ಸುಮಾರಿಗೆ ಊಬರಿಂದ ಬುಕ್ ಮಾಡಿದ್ದೀನಿ. ನಾನು ಊಬರ್ ಪಿಕಪ್ ಮಾಡ್ಕೊಂಡು ಬರ್ತಾ ಇದ್ದೆ ನನ್ಗೆ ಗೊತ್ತಿಲ್ಲ ಅವರು ಈ ತರ ಅಂತ ಗೊತ್ತಿಲ್ಲ. ಯಾವ ನಂಬರ್ ಬರ್ತಾ ಇದ್ದೆ. ಬರ್ತಾ ಇರುವಾಗ ಅಲ್ಲಿ ಟೋಲ್ ನಂತರ ತುಮಕೂರು ರೋಡಲ್ಲಿ ಟೋಲ್ ನಂತರ ಡೀಸೆಲ್ ಹಾಕೊಂಡು ನಿಂತಿದ್ದು. ಇಬ್ರು ಜನ ವಾಶ್ರೂಮ್ಗೆಲ್ಲ ಹೋಗಿ ಬಂದಿದೆ. ನಂತರ ನನಗೆ ಅಂಕೋಲಾ ಪೊಲೀಸ್ ಅಂತ ಒಬ್ರು. ಇನ್ನು ಘಟನೆಯಿಂದ ತೀವ್ರ ಗಾಯಗೊಂಡಿರೋ ರಮ್ಯಾಳನ್ನು ಸ್ಥಳೀಯರ ಸಹಾಯದಿಂದ ಕಾರಿನ ಚಾಲಕ ತಕ್ಷಣವೇ ತುಮಕೂರು ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾನೆ. ವಿಷಯ ತಿಳಿಯುತ್ತಿದ್ದಂತೆ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಿದ್ದಾರೆ. ಸುಮಾರು 2-2:30 ಸಮಯದಲ್ಲಿ ನಮಗೆ ಕಳ್ಳಂಬೆಳ್ಳ ಪೊಲೀಸ್ ಸ್ಟೇಷನ್ಸ್ಗೆ ಒಂದು ಮಾಹಿತಿ ಬಂದಿದೆ. ಹೈವೇ ಮೇಲೆ ಒಂದು ಕಾರ್ ಬೆಂಕಿ ಹಚ್ಕೊಂಡು ಬರ್ನ್ ಆಗ್ತಾ ಇದೆ ಅಂತ. ಸೊ ಇಮಿಡಿಯೇಟ್ ಆಗಿ ಪೊಲೀಸರು ಸ್ಪಾಟ್ಗೆ ರೀಚ್ ಆದಾಗ ನಮಗೆ ತಿಳಿದು ಬಂದಿರೋದೇನೆಂದರೆ ಅದರಲ್ಲಿ ಒಬ್ಬ ವ್ಯಕ್ತಿ ಸಹ ಅದರಲ್ಲಿ ಬರ್ನ್ ಆಗಿ ಡೆತ್ ಆಗಿರೋದು ಕಂಡು ಬಂದಿದೆ. ಸೊ ಇಮಿಡಿಯೇಟ್ ಆಗಿ ಅಲ್ಲಿ ಯಾರಿದ್ರು ಏನು ಅಂತ ವಿಚಾರ ಮಾಡಿದಾಗ ಅಲ್ಲಿ ಆ ಗಾಡಿ ಡ್ರೈವರ್ ಏನಿದ್ದಾನೆ ಅವನು ಮತ್ತು ಆ ಗಾಡಿಯಲ್ಲಿ ಪ್ರಯಾಣ ಮಾಡಿರೋ ಇನ್ನೊಬ್ಬ ಹುಡುಗಿ ಅವರಿಬ್ಬರು ಅಲ್ಲಿದ್ದರು ಅನ್ನೋದು ಕಂಡು ಬಂದಿದೆ. ಸೊ ಅವರು ಹೇಳಿರೋ ಮಾಹಿತಿ ಪ್ರಕಾರ ಇಮಿಡಿಯೇಟ್ ಆಗಿ ನಡೆದಿರೋ ಘಟನೆ ತಿಳ್ಕೊಳ್ಳೋದಿದೆ. ಸೊ ಇವರು ಮೃತಪಟ್ಟಿರೋರ ಹೆಸರು ನಾಗೇಂದ್ರ ಅಂತ. ಇವರು ಮೂಲತಃ ಅಂಕೋಲಾ ಕಾರವಾರವರು. ಮತ್ತು ಅವ್ರ ಜೊತೆ ಬಂದಿರೋ ಹುಡುಗಿನೂ ಸಹ ಅವರಿಗೆ ಪರಿಚಯಿಸಿದ್ರು. ಅವರಿಬ್ಬರು ರಿಲೇಷನ್ಶಿಪ್ಪಲ್ಲಿದ್ದರು. ಪ್ರೀತಿಸಿದ ಹುಡುಗಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಅವಳನ್ನೇ ಮುಗಿಸಲು ಸ್ಕೆಚ್ ಹಾಕಿ ಕೊನೆಗೆ ಸೈಕೋ ಪ್ರೇಮಿ ತಾನೇ ಹೆದ್ದಾರಿಯಲ್ಲಿ ಬೂದಿಯಾಗಿದ್ದಾನೆ. ಅದೃಷ್ಟವಶಾತ್ ಕಾರು ಚಾಲಕ ಹಾಗೂ ಪ್ರೇಯಸಿ ರಮ್ಯಾ ಬಚಾವಾಗಿದ್ದಾರೆ. ಆದರೆ ಅಸಲಿಗೆ ಏನಿದು ಕ್ರೈಮ್ ಲವ್ ಕಹಾನಿ ಅನ್ನೋದು ಪೊಲೀಸರ ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ. ಟಿ ಯೋಗೇಶ್, ಗ್ಯಾರಂಟಿ ನ್ಯೂಸ್, ತುಮಕೂರು.